ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಟಿ ಕೆ ಕನ್ನಡತಿ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಮುದುಕು ನಾನು ಮಾತಾಡ್ತಿದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತೀರಾ? ನಿಮ್ಮ ಎಲ್ಲರೂ ಕ್ವಶನ್ಸ್ಗೂ ಇವತ್ತು ಆನ್ಸರ್ ಮಾಡೋಣ ಅಂತಾನೆ ಇದು ಎಲ್ಲರೂ ಮುದುಕುವಿನ ಹೇಗ್ ಪರಿಚಯ ಅಂತ ಕೇಳ್ತಾ ಇದ್ರಲ್ವಾ, ಅದಕ್ಕೆ ನಿಮ್ಗೆ ಹೇಗೆ ಅಕ್ಕ ಆಗಬೇಕು ಏನು ಅಂತೆಲ್ಲ ಇವತ್ತು ನಾವು ಈ ಲಾಗಲ್ಲಿ ಹೇಳ್ತೀವಿ. ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಕೊನೆ ಗಂಟೆ ವಿಡಿಯೋನ ನೋಡಿ. ಸೊ ಇವಾಗ ಫಸ್ಟ್ ಅಮ್ಮ ಹೇಳ್ತಾರೆ, ಆಮೇಲೆ ನಾನು ಹೇಳ್ತೀನಿ. ಆಕ್ಚುಲಿ ಸ್ವಾತಿ ನ್ಯಾಯ ಮಾಡ್ಬಿಡ್ತಾನಿರಿ ಎಲ್ಲರಿಗೂ. ಆಯ್ತು, ಇವಾಗ ನೀನು ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ಸೊ ಫಸ್ಟ್ ನಾನೇ ಹೇಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನಾನು ಹುಟ್ಟಕ್ಕಿಂತ ಮುಂಚೆ ಇವ್ರ ಮಮ್ಮಿ ಮೀನ್ಸ್ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಒಂದೇ ಕಡೆ ಇದ್ದಿದ್ದು, ನಂಗಷ್ಟೇ ಗೊತ್ತಿರೋದು. ಅಕ್ಕಪಕ್ಕ ಇದ್ರು, ಪರಿಚಯ ಇದ್ರು. ನಾನು ತುಂಬ ಚಿಕ್ಕವಳಿದ್ದಾಗ ಇವ್ರ ಮನೆ ಹತ್ರ ಎಲ್ಲ ಹೋಗ್ತಿದ್ದೆ, ನಮ್ಮಮ್ಮ ಅಪ್ಪ ಜೊತೆ ಎಲ್ಲ ಗೊತ್ತಿತ್ತು, ಪರಿಚಯ ಇತ್ತು. ಬಟ್ ಆದರೆ ಇವ್ರ ಮಕ್ಕಳೆಲ್ಲ ಪುಟ್ಟವರು ಅಲ್ವಾ, ಅವರೆಲ್ಲ ಅಷ್ಟು ಗೊತ್ತಿಲ್ಲ, ಪರಿಚಯ ಇರಲಿಲ್ಲ, ನನಗೆ ಕಾಂಟ್ಯಾಕ್ಟ್ ಇರಲಿಲ್ಲ. ಅವ್ರ ಮಕ್ಕಳು ಅಂತಲೂ ಗೊತ್ತಿರಲಿಲ್ಲ. ನಾವು ಅದಾದಮೇಲೆ ಏರಿಯಾ ಎಲ್ಲ ಚೇಂಜ್ ಮಾಡಿದ್ವಿ, ದೂರ ಬಂದುಬಿಟ್ವಿ, ಗೊತ್ತಿರಲಿಲ್ಲ. ಅವ್ರ ಮನೆಯವ್ರು ಮಾತ್ರ, ದೊಡ್ಡವ್ರು ಮಾತ್ರ ಪರಿಚಯ ಇದ್ರು. ಅಮ್ಮ ಅಜ್ಜಿ ಎಲ್ಲ ತುಂಬ ಪರಿಚಯ, ಹಳೇ ಪರಿಚಯ, ಒಂದು 34 ವರ್ಷದ ಪರಿಚಯ ನಮ್ಮಮ್ಮಂಗೆಲ್ಲ. ಅಷ್ಟು ಒಳೊಬ್ರು ಅವರೆಲ್ಲ ಕ್ಲೋಸ್ ಇದ್ದರು. ಎಲ್ಲ ಒಬ್ಬರು ಫ್ಯಾಮಿಲಿ ಬಗ್ಗೆ ಒಬ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಬಟ್ ಒಂದಿನ ಹೆಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ವಾತಿ ಸಿಕ್ಕಿದ್ದಂತ ಹೇಳಿದ್ರೆ, ಅದು ಒಂದು ರೀಸನು ತನೆಗೆ ಥ್ಯಾಂಕ್ಸ್ ಹೇಳಬೇಕು. ಏನು ಗೊತ್ತಾ, ಟಿಕ್ಟಾಕ್ ಇದ್ದಾಗ ನನ್ನ ತಮ್ಮ ತನಾಯಿಗೆ ಬಂದ್ಬಿಟ್ಟು ಒಂದಿನ ನನ್ನ ಮನೆಗೆ ಬಂದಿರೋ ಸೈಕಲ್ ಎತ್ಕೊಂಡು, ಅವಾಗ ನಾನು ಮದುವೆ ಏನಾಗಿಲ್ಲ, ಚಿಕ್ಕ ಹುಡುಗಿನೇ ಇನ್ನು ನಾನು. ಅವಾಗ ಅವನೊಂದಿನ ಬಂದಿದ್ದ, ಅವನ ಜೊತೆ ರೀಲ್ಸ್ ಮಾಡಿ ಒಂದೇ ಒಂದು ರೀಲ್ಸ್ ಮಾಡಿದ್ದು. ಅವಾಗ ತೇಜು ಫಸ್ಟು ಕಾಂಟ್ಯಾಕ್ಟ್ ಆಗಿದ್ದು. ತಾನೇ ತೇಜು ತನೆಗೆ ಫ್ರೆಂಡ್ ಆಗಿದ್ದು. ಇಲ್ಲ, ತನಗೆ ಫಸ್ಟ್ ನಾನು ಫ್ರೆಂಡ್ ಆಗಿದ್ದು, ನನ್ನ ತಂಗಿ ಫ್ರೆಂಡ್ ಆಗಿರ್ಲಿಲ್ಲ. ನೀನು ತೇಜು ಫ್ರೆಂಡ್ ಆಗಿದ್ದು ಫಸ್ಟ್. ಅದು ನಾನು ಹೆಂಗೆ ಅಂದರೆ, ಅವನು ಫೋನ್ ಬಿಟ್ಟೋಗಿದ್ದ. ಇನ್ಸ್ಟಾಗ್ರಾಮ್ ನನ್ನ ಫೋನಲ್ಲಿ ಯೂಸ್ ಮಾಡೋದಕ್ಕೆ ಐಡಿ ಓಪನ್ ಮಾಡಿದ್ದ. ನನಗೆ ಇನ್ಸ್ಟಾಗ್ರಾಮ್ ಎಲ್ಲ ಏನು ಯೂಸ್ ಮಾಡ್ತಿರ್ಲಿಲ್ಲ, ನಾನು ಫೇಸ್ಬುಕ್ ಯೂಸ್ ಮಾಡ್ತಿರ್ಲಿಲ್ಲ. ನಂಬ್ತಿರೋ ಬಿಡ್ತಿರೋ, ಐ ಸ್ವೇರ್ ನಾನು ಇವಾಗ ಒಂದು 6 ಮಂತ್ 8 ಮಂತ್ಸ್ ಆಯ್ತು ಅನ್ಕೊಂತೀನಿ ಅಷ್ಟೇ. ನಾನು ಅದನ್ನೆಲ್ಲ ಲಾಗಿನ್ ಮಾಡ್ಕೊಂಡು, ನಮ್ಮ ಮನೇಲಿ ಸ್ವಲ್ಪ ಸ್ಟ್ರಿಕ್ಟು, ಯೂಸ್ ಮಾಡೋದು ಬಿಡ್ತಿರ್ಲಿಲ್ಲ. ಹಾಗಾಗಿ ನಾನು ಯೂಸ್ ಮಾಡ್ತಿರ್ಲಿಲ್ಲ. ಇವಾಗ ನಂಗೆ ಓಕೆ ಅಂತ ಪರ್ಮಿಷನ್ ಕೊಟ್ಟಿದ್ದವರು. ಹಾಗಾಗಿ ನಾನು ಒಂದು 8 ಮಂತ್ಸ್ ಆಯ್ತು ಅಷ್ಟೇ ಅದನ್ನೆಲ್ಲ ಲಾಗಿನ್ ಮಾಡಿಕೊಂಡು. ನಂಗೆ ಇನ್ಸ್ಟಾ ಬಗ್ಗೆ ಆಗಲಿ ಅದ್ರ ಬಗ್ಗೆನೂ ಗೊತ್ತೇ ಇಲ್ಲ, ಅದ್ರ ಬಗ್ಗೆ ಒಂದು ಚೂರೂ ಗೊತ್ತಿಲ್ಲ ನನಗೆ. ಸೊ ನನಗೆ ಇಷ್ಟ ಇತ್ತು, ನನಗೆ ರೀಲ್ಸ್ ಮಾಡೋದ್ರಲ್ಲಾಗಲಿ ಆ್ಯಕ್ಟಿಂಗ್ ಫೀಲ್ಡ್ ಅಂದರೆ ನಂಗೆ ತುಂಬ ಇಷ್ಟ. ಹಾಗಾಗಿ ಕ್ರೇಜ್ ಇತ್ತು. ಮನೇಲಿ ಬಿಡಲ್ಲ ಅಂತ ಮಾಡ್ತಿರ್ಲಿಲ್ಲ. ಜೊತೆಗೆ ನಾನು ಆಫೀಸ್ಗೆ ಹೋಗ್ತಾಯಿದ್ದೆ, ನಂಗೆ ಅಷ್ಟು ಟೈಮು ಸಿಗ್ತಿರ್ಲಿಲ್ಲ. ಸೊ ನನ್ನ ಫೋನಲ್ಲಿ ತಾನೇ ಲಾಗಿನ್ ಮಾಡಿ ಚಾಟಿಂಗ್ ಮಾಡ್ತಾಯಿದ್ದ. ನಂಗೆ ಗೊತ್ತಿಲ್ಲ, ಒಂದಿನ ಅವಳು ಮೆಸೇಜ್ ಮಾಡ್ತಾನೆ ಇದ್ಲು. ಸರಿ, ತನೆ ಹತ್ರ ಮಾತಾಡ್ಬೇಕಂತ ಹೇಳ್ಬಿಟ್ಟು, ಅವನಿಲ್ಲಮ್ಮ ಹೊರಗಡೆ ಹೋಗಿದ್ದಾನೆ, ನಾನು ಅವ್ರ ಮಮ್ಮಿ ಮಾತಾಡ್ತಾ ಇರೋದು ಅಂತ ಹೇಳಿದೆ. ಆಮೇಲೆ ಹೌದಮ್ಮ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಫಸ್ಟು ತೇಜು ಮಾತಾಡ್ಸಿದ್ಲು ಟೆಕ್ಸ್ಟಲ್ಲಿ. ಆವಾಗ ನನಗೆ ಅವಳು ಮಾತಾಡ್ಸಿದ್ದು ನಂಗೆ ತುಂಬ ಇಷ್ಟ ಆಯಿತು. ಅಮ್ಮ ಹಂಗೆ ಹಂಗೆ ಅಂತೇಳಿ ಎಷ್ಟು ಕ್ಯೂಟಾಗಿ ಮಾತಾಡಿಸ್ತಾ ಇದ್ದಾಳೆ, ಚೆನ್ನಾಗಿದ್ದಾಳೆ ಅಂತ ಅಂದ್ಕೊಂಡು ನಾನು ರಿಪ್ಲೈ ಮಾಡೋದಕ್ಕೆ ಶುರು ಮಾಡಿದೆ. ಅದಾದಮೇಲೆ ಅವಳು ನನಗೆ ಟೆಕ್ಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ಲು, ನನ್ನ ಜೊತೆನೇ ಮಾತಾಡೋದಕ್ಕೆ ಶುರು ಮಾಡಿದ್ಲು. ಹೀಗೆ ಫೋನಲ್ಲೇ ಪರಿಚಯ ಇತ್ತು, ಡೈರೆಕ್ಟಾಗಿ ನೋಡೇ ಇರಲಿಲ್ಲ. ಅವಾಗಲೂ ಕೂಡ ಗೊತ್ತಿರಲಿಲ್ಲ ಅವ್ರ ಮೊಮ್ಮಗಳು ಅಥವಾ ಅವ್ರ ಮಗಳು ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಅದಾದಮೇಲೆ ಒಂದಿನ ಇವ್ರದ್ದು ಮನೆದು ಗುರುಪ್ರವೇಶ ಇತ್ತು. ಸೊ ಆವಾಗ ಫಸ್ಟು ತೇಜು ಕಾಲ್ ಮಾಡಿದ್ಲು, ಮತ್ತು ಸ್ವಾತಿ ಕೂಡ ಕಾಲಲ್ಲಿ ಮಾತಾಡಿದ್ಲು. ಸ್ವಾತಿ ಬಗ್ಗೆ ಗೊತ್ತಿತ್ತು, ನಾನು ಯೂಟ್ಯೂಬೆಲ್ಲ ನೋಡ್ತಾ ಇದ್ದೆ, ಒಂದು ಮಿಸ್ ಮಾಡ್ದಂಗೆ ಸ್ವಾತಿಗೆ ನೋಡ್ತಾ ಇದ್ದೆ ಯೂಟ್ಯೂಬೆಲ್ಲ. ಸರಿ, ಅದಾದಮೇಲೆ ತೇಜುನು ಕೂಡ ನೋಡಿದ್ದೆ. ಸ್ವಾತಿನ ಮಾತಾಡ್ಸ್ಬೇಕಂತ ಕೂಡ ಇಷ್ಟ ಇತ್ತು ನನಗೆ, ಒಂದ್ಸರಿ ಮಾತಾಡಿಸ್ಬೇಕು ಅಂತ ಹೇಳಿಬಿಟ್ಟು. ಆಮೇಲೆ ತಾನೇ ನನಗೆ ಯಾವಾಗಲೂ ಹೇಳೋ ನೋಡ್ದು ಪ್ರತಿಯೊಂದು ವಿಡಿಯೋನ ಹಾಕ್ತಿದ್ನಲ್ಲ, ತೇಜು ಅವ್ರ ಅಕ್ಕನೇ ಅಮ್ಮ ಅಂತ ಎಲ್ಲ ಹೇಳ್ತಾ ಇದ್ದ. ಅದಾದಮೇಲೆ ನನಗೆ ಗೊತ್ತಾಯಿತು ಅವ್ರ ಮಗಳು ಅಂತ ಹೇಳ್ಬಿಟ್ಟು. ಮತ್ತೊಂದಿನ ನಮ್ದು ಫಸ್ಟ್ ಪಿಕ್ ಬಂದ್ಬಿಟ್ಟು ಇದೆ, ಸ್ನ್ಯಾಪ್ಚಾಟಲ್ಲಿ ತಗೊಂಡಿರೋ ಪಿಕ್ ಇದು. ಇದೇ ನಮ್ದು ಫಸ್ಟ್ ಪಿಕ್ ಅಂತಾನೆ ಹೇಳ್ಬೋದು. ಫಸ್ಟ್ ಮೀಟ್ ಕೂಡ ಹೌದು, ಅವತ್ತೇ ಫಸ್ಟು. ಅಯ್ಯೋ, ಇಷ್ಟು ಪ್ರೀತಿಯಿಂದ ಇಬ್ರು ಕರೆದಿದ್ರು, ಅಮ್ಮ ನಿಮ್ ಮಿಸ್ ಮಾಡಬಾರ್ದು, ಬರ್ಲೇಬೇಕು ಅವಾಗ ಒಂದು ಫಂಕ್ಷನ್, ನಮ್ ಫಂಕ್ಷನ್ ಎಲ್ಲ ಮುಗ್ದೋಗಿ ಲಾಸ್ಟಿಗೆ ಅವ್ರು ಬಂದಿದ್ದು. ಬೇರೆ ಒಂದು ಫಂಕ್ಷನ್ ಹೋಗ್ಬಿಟ್ಟಿದೆ, ಬಾಳಲ್ಲಿ 2 ಗುರು ಪ್ರವೇಶ ಇತ್ತು. ಹಂಗಾಗಿ ಇಷ್ಟು ಪ್ರೀತಿಯಿಂದ ಕರೆದಿದ್ದಾರೆ, ಮಿಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಎಷ್ಟೊತ್ತಾದ್ರೂ ಪರವಾಗಿಲ್ಲ ಹೋಗ್ಬೇಕಂತ ನಾನು ಹೋಗೋಷ್ಟ್ರಲ್ಲಿ ಫುಲ್ ಫಂಕ್ಷನ್ ಮುಗ್ದೋಗಿ. ಅವಾಗ ತಾನೇ ನನ್ಗೆ ಹೇಳ್ತಾ ಇದ್ದ, ನಮ್ಮಮ್ಮ ನಿಮ್ ಜೊತೆ ಮಾತಾಡ್ಬೇಕು, ಸಿಗ್ಬೇಕು ಅಂತ. ಸೊ ಅವಾಗ ನಾನು ಅಷ್ಟೊಂದೇನು ಇದು ಮಾಡ್ಕೊಂಡಿರಲಿಲ್ಲ. ಸರಿ ಕಣೋ, ಒಂದಿನ ಬರ್ತೀನಿ ಹಂಗೆ ಹಿಂಗೆ ಅಂತ. ನಾನು ಅವಾಗ ಕಾಲೇಜ್ಗೆ ಹೋಗ್ತಾ ಇದ್ದೆ. ಅವಾಗ ಅವನು ಅವಾಗ ವೀಲಿ ಹೊಡ್ಕೊಂಡು ಮನೆ ಹತ್ರ ಬರ್ತಿದ್ದ. ಸೊ ಆಮೇಲೆ ನಾವು ನೆಕ್ಸ್ಟ್ ಮೀಟಪ್ ಆಗಿದ್ದು ಏನೋ ಅಂತ ಜಾಸ್ತಿ ಕ್ಲೋಸ್ ಆಗಿದೆ ಅಂದರೆ, ನಾನು ಮೈಸೂರಲ್ಲಿದ್ದೆ, ಮೈಸೂರಿಂದ ಬರೋಕ್ಕಾಗಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವ್ರ ಮನೆಗೆ ಫಸ್ಟ್ ಟೈಮ್ ಬಂದಿದ್ದು ನಾನು ಫಸ್ಟ್ ಟೈಮ್ ಬಂದಿದ್ದು ನೋಡಿ. ನನ್ನ ಫ್ರೆಂಡು ಮಹಾಲಕ್ಷ್ಮಿ
ಇವಳನ್ನ ಕರ್ಕೊಂಡು ಫಸ್ಟ್ ಬಂದಿದ್ರು. ಟೈಮು ನಾನು ಬಂದಿದ್ದು. ನಾನು ಎಲ್ಲೇ ಹೋದರೂ ನನ್ನ ಫ್ರೆಂಡು ಮಹಾಲಕ್ಷ್ಮಿನ ಕರ್ಕೊಂಡು ಬಂದು ಮೀಟ್ ಮಾಡಿಸಿದ್ದೆ. ಮೀಟ್ ಮಾಡಿಸಾದ್ಮೇಲೆ ನೋಡಿ ಫಸ್ಟ್ ಪಿಕ್ ಅಂತ ನಾನು ಇವ್ರ ಮನೇಲಿ ಸ್ಟೇ ಆದೆ. ಸೊ ಅವಾಗ ನಾನು ಪ್ರೆಗ್ನೆಂಟ್, ಅವಾಗ ನಾನು ಹೇಳಿರಲಿಲ್ಲ ಅವ್ರಿಗೆ ಪ್ರೆಗ್ನೆಂಟ್ ಅಂತ, ನಮ್ಮ ಅಕ್ಕ ಕೂಡ ಹೇಳಿರಲಿಲ್ಲ ಪ್ರೆಗ್ನೆಂಟು ಅಂತ. ಆಮೇಲೆ ನಮ್ಮಮ್ಮ ವಿಡಿಯೋದಲ್ಲಿ ನೋಡಿದಾಗ ಇವ್ರು ಹೇಗೆ ಗೊತ್ತು ನಿಮಗೆ, ಇವ್ರು ನಮ್ಮ ರಿಲೇಷನ್ನೇ ಆಗಬೇಕು ಹಾಗೆ ಹೀಗೆ ಅಂತ ನನ್ನಮ್ಮ ನನಗೆ ಹೇಳಿದ್ದು. ಆವಾಗ ನನಗೆ ಗೊತ್ತಾಗಿದ್ದು ಇವರು ನಮ್ಮ ರಿಲೇಷನ್ ಆಗಬೇಕು ಅಂತ. ಆವಾಗ ನಾನು ಇವರು ತಕ್ಕೊಂಡಿರೋ ಫಸ್ಟ್ ಪಿಕ್ಕು ನೋಡಿ, ಇಷ್ಟು ಪಿಕ್ಸ್ ತೊಗೊಂಡಿದ್ದೀವಿ. ಗೊತ್ತಿಲ್ಲ, ಫೋನಲ್ಲೇ ನಾವು ಜಾಸ್ತಿ ಕ್ಲೋಸ್ ಆಗಿಬಿಟ್ವಿ ಆ್ಯಕ್ಚುಲಾಗಿ. ಹಂಗೆ ಅಂತ ಗೊತ್ತಿಲ್ಲ, ಒಂಥರ ಸಿಸ್ಟರ್ ಅಂತಾನೂ ಹೇಳಲ್ಲ, ಅಮ್ಮ ಮಗಳ ಥರನೂ ಅಲ್ಲ, ಆ ಥರ ಒಂಥರ ಎಲ್ಲ ಬಾಂಡಿಂಗ್ ಮಿಕ್ಸು ನಮ್ಮಲ್ಲಿ, ಒಂಥರ ಫ್ರೆಂಡ್ ಥರನೂ ಹೋಗ್ಬೋದು. ನಾನೇನೇ ಶೇರ್ ಮಾಡ್ಕೊಳ್ಳೋದು, ಅವಳೇನಿದ್ರು ಶೇರ್ ಮಾಡ್ಕೊಳ್ಳೋದು. ಪ್ರೆಗ್ನೆಂಟು ಆವಾಗ ನಾನೇನು ಹೇಳಿರಲಿಲ್ಲ. ಇವ್ರ ಮನೆ ಫಂಕ್ಷನ್ ಮುಗಿಸ್ಕೊಂಡು ನೆಕ್ಸ್ಟು ನಾನು ಹೋಗಿದ್ದು ಮೈಸೂರಿಗೆ ಹೋದಾಗ ಆವಾಗ ನಾನು ಹೇಳಿದೆ, ಅಮ್ಮ ನಾನು ಈ ಥರ ಪ್ರೆಗ್ನೆಂಟ್ ಇದ್ದೀನಿ, 3 months. ಮಕ್ಳು ಅಮ್ಮ ಡಿಸ್ಟರ್ಬೆನ್ಸು, TV ಹಾಕ್ಬಿಟ್ಟು ಆವಾಗ ನಾನು ಫಸ್ಟ್ ಹೇಳ್ಕೊಂಡಿದ್ದೆ ಇವ್ರಿಗೆ, ಮ್ಯಾಮ್ ಪ್ರೆಗ್ನೆಂಟ್ ಆಗಿದ್ದೀನಿ 3 months. ಆವಾಗಲೂ ಇವ್ರು ಹೇಳಿದ್ರು, ಯೋಚನೆ ಮಾಡು, ನಿನ್ನ ಲೈಫ್ ಇವಾಗ ಚಿಕ್ಕ ಏಜ್ ನಿಂದು, ಯೋಚನೆ ಮಾಡಿಲ್ಲ ಅಮ್ಮ, ಒಂದು ಪಾಪು ಆದರೆ ನಾವು ಹೋಗ್ತೀವಿ. ಆಮೇಲೆ ಇವ್ರು ಹೇಳಿದ್ರು, ಅವಾಗ ಬಾಂಡಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಅವಾಗ ನನ್ನ ಕಷ್ಟದಲ್ಲಿ ಏನೇ ಒಂದು ಕಷ್ಟ ಇದ್ದರೂ ಹೇಳ್ಕೊತಿದ್ದೆ. ಆವಾಗ ನನಗೆ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ನಾನು ನಮ್ಮ ಅತ್ತೆ ಹತ್ರ ಮಾತಾಡ್ತಾ ಇರಲಿಲ್ಲ, ಗೊತ್ತಿರ್ತಲ್ಲ ಸ್ವಲ್ಪ ಜಗಳ ಆಗಿತ್ತು ಅಂತ ನಾನು ಮಾತಾಡ್ಸೋಕ್ಕೆ ಹೋಗ್ತಾ ಇರಲಿಲ್ಲ. ಆಮೇಲೆ ಅವಾಗೆಲ್ಲ ಹೇಳ್ಕೊತಾ ಇದ್ದೆ, ಅವಾಗ ತುಂಬ ಹೇಳ್ತಾ ಇದ್ದೆ ನಾನು. ಆಮೇಲೆ ನಮ್ಮಮ್ಮವರು ಮಾತಾಡಿಸ್ತಾ ಇರಲಿಲ್ಲ, ಆವಾಗ ಡಿಪ್ರೆಷನ್ಗೆ ಹೋಗ್ಬಿಡ್ತೀಯ, ಅಷ್ಟು ಅಳ್ಬೇಡ ಹಾಗೆ ಹೇಗೆ ಅಂತ ತುಂಬಾ ಕೇರ್ ಮಾಡೋದು. ಪಾಪು ಇದ್ರು ಎಷ್ಟು ಅಳೋಳು ಅಂದರೆ ನನಗೆ ಪಕ್ಕದಲ್ಲೂ ಇಲ್ಲ ಹೋಗಿ ಸಮಾಧಾನ ಮಾಡೋದಕ್ಕೆ, ತುಂಬ ದೂರದಲ್ಲಿರೋಳು. ಒಂದು ಕಡೆ ಭಯ ಆಗೋದು, ಇಷ್ಟೊಂದು ಡಿಪ್ರೆಷನ್ಗೆ ಹೋಗ್ತಿದ್ದಾಳಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಪ್ಪ ಮಾಡೋದು ಅಂತ ನನಗೊಂದು ಕಡೆ ಭಯ. ನನಗೆ ಒಂದೇ ಕಡೆ ಏನು ಬೇಜಾರು ಅಂತ ಹೇಳಿದ್ರೆ ನಾನು ಅಮ್ಮ ಮಾತಾಡಿಸ್ತಿರ್ಲಿಲ್ಲ. ಸೊ ನಂಗೆ ಪ್ರೆಗ್ನೆನ್ಸಿಲಿ ಏನು ತಿನ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಿರ್ಲಿಲ್ಲ, ಯಾರನ್ನ ಕೇಳೋದು. ಅವಾಗ ನಾನು ಯಾರ ಜೊತೆನೂ ಮಾತಾಡಿಸ್ತಾ ಇರಲಿಲ್ಲ. ಮೈಸೂರಿಗೆ ಹೋದಾಗ ಸುಮ್ಮನೆ ಯಾರನ್ನ ಕೇಳೋದು. ಆಮೇಲೆ ಯಾರಿಗೂ ಕೂಡ ನಾನು ಪಬ್ಲಿಷ್ ಮಾಡಿಸ್ಕೊಂಡಿರಲಿಲ್ಲ ಪ್ರೆಗ್ನೆಂಟ್ ಇದ್ದೀನಿ ಅಂತ. ಸೊ 6 months ಗಂಟ 3 months ಮುಗಿಯೋ ಗಂಟ ಯಾರಿಗೂ ಹೇಳಬಾರ್ದು ಅಂತಲೇ ಹೇಳಿದರು. ಸೊ ನನ್ನ ಫ್ರೆಂಡಿಗೂ ಕೂಡ ನಾನು ಇರಲಿಲ್ಲ, ನಮ್ಮ ಅಮ್ಮಂಗೆ ಹೇಳಿದ್ದು ಫಸ್ಟ್ ಇವ್ರಿಗೇನೆ. ಆಮೇಲೆ 6 months ಆದಮೇಲೆ ನಾನು ರಿವೀಲ್ ಮಾಡಿದ್ದು ಯೂಟ್ಯೂಬಲ್ಲ, ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ರಿವೀಲ್ ಮಾಡಿದ್ದು. ಅವಾಗ ಹೇಳ್ತಿದ್ದೆ ತುಂಬ ಯೋಚನೆ ಮಾಡು ಹಾಗೆ ಹೀಗೆ, 3 months ಅಂತ ಎದೊಳಕ್ಕೆ. ಬಟ್ ಈಗ 2 ಫ್ಯಾಮಿಲಿ ಚೆನ್ನಾಗಿದ್ದಾರೆ, ಎಲ್ಲರೂ ಚೇಂಜ್ ಆದರು. ಪಾಪು ಆದಮೇಲೆ ಖುಷಿಯಾಗಿದ್ದಾರೆ, ಒಂಥರ ಖುಷಿ ಆಗುತ್ತೆ ಇವಾಗ ನೋಡೋದಕ್ಕೆ. ಯಾಕಂದರೆ ಪಾಪ ಆದಮೇಲೆ ಆದ್ರೂ 2 ಫ್ಯಾಮಿಲಿ ಸೇರ್ಕೊಂಡ್ರಲ್ಲ ಅಂತ ಹೇಳ್ಬಿಟ್ಟು ಫೀಲ್ ಮಾಡೋಳು. ಯಾರೂ ಇಲ್ಲ, ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ, ನನಗೆ ಒಂಥರ ಸಿಂಗಲಾಗಿ ಫೀಲ್ ಮಾಡೋಳು ಸಿಕ್ಕಾಪಟ್ಟೆ. ಇವಾಗ ಅಟ್ಲೀಸ್ಟ್ ಎಲ್ಲರೂ ಚೆನ್ನಾಗಿರೋದು ನೋಡಿ ಖುಷಿ ಆಗುತ್ತೆ. ಡೈಲಿ ನನ್ನ ಕೇಳೋದು, ಏನು ತಿಂದೆ ಏನು, ಆಮೇಲೆ ಏನೇನು ತಿನ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಏನು ಮಾಡೋದು ಅವಾಗ, ಯಾರನ್ನ ಕೇಳೋದು ಅಂತ ಯೋಚನೆ ಮಾಡ್ತಿದ್ದೆ. ಅವಾಗ ಯೂಟ್ಯೂಬಲ್ಲಿ ನೋಡೋಣ ಅಂದರೆ ನನಗೆ ಭಯ ಫಸ್ಟಿಗೆ ತಿನ್ನೋದಕ್ಕೆ. ಆಮೇಲೆ ಇವ್ರನ್ನ ಕೇಳ್ತಾ ಇದ್ದೆ. ಆಮೇಲೆ ಸೂರಿ ಚೆನ್ನಾಗೇ ಇದ್ದ. ಅವ್ರ ಫ್ಯಾಮಿಲಿ ಸ್ವಲ್ಪ ಜಗಳ ಆಡಿದ್ವಿ, ಮಾತಾಡ್ತಾ ಇರಲಿಲ್ಲ. ಆಮೇಲೆ 3 months ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಟ್ರಾವೆಲ್ ಮಾಡಬಾರ್ದು ಅಂತಿದ್ರು, ಅವಾಗ ನಾವು ಬೆಟ್ಟಕ್ಕೆ ಹೋಗಿದ್ವಿ. ಹಂಗೂ ಧೈರ್ಯ ಮಾಡ್ಕೊಂಡು ಬಂದಿದ್ಲು. ನನಗೆ ಭಯ ಆಗ್ತಿತ್ತು, ಯಪ್ಪ ಎಷ್ಟು ಧೈರ್ಯ ಇದೆಯಪ್ಪ ಇವಳಿಗೆ, ಬರ್ತಿದ್ದಾಳೆ ದೇವ್ರ ದಯದಿಂದ ಯಾವುದೂ ಆಗಲಿಲ್ಲ. ಪಾಪ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾಳೆ. ಇವಾಗ ಕೂಡ ಅಷ್ಟೇ, ಅವ್ರು ಎಷ್ಟೇ ತೊಗೊಂಡು ಸುತ್ತಾಡಿದ್ರು ಪಾಪ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ. ನಾನೇ ಸ್ವಲ್ಪ ಭಯ ಪಡ್ತೀನಿ. ಹಾಗೇ ಫ್ರೆಂಡ್ಶಿಪ್ ಬೆಳ್ಕೊಂಡು ಬಂತು ಒಂಥರ. ಸೊ ಇವತ್ತಿನವರೆಗೂ ಹಾಗೇ ಹೋಗ್ತಿದೆ, ಚೆನ್ನಾಗಿದೆ. ಒಂದಿನ ಇಬ್ಬರಲ್ಲಿ ಒಬ್ಬರು ಫೋನ್ ಮಾಡಿಲ್ಲ, ಅವಳು ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ನಾನು ಅನ್ಕೋತೀನಿ ಯಾಕೆ ಮಾಡಿಲ್ಲ, ನೈಟ್ ಎಷ್ಟೊತ್ತಾದ್ರೂ ಒಂದ್ಸರಿ ನಾನು ಮಾಡಿಲ್ಲ, ನಾನು ಮಾಡಿಲ್ಲ ಅಂದ್ರೆ ಅವಳು ಮಾಡ್ತಾಳೆ. ಇದು ಒಂದು ಎಕ್ಸಿಬಿಷನ್ಗೆ ಹೋಗಿದ್ವಿ ಮೈಸೂರು ಬ್ಲಾಗ್ ಹಾಕಿದ್ವಲ್ಲ, ಮೈಸೂರಲ್ಲಿ ದಸರಾ ನೋಡಕ್ ಬಂದಿದ್ರು ಅಲ್ವಾ. ಫಸ್ಟ್ ಟೈಮ್ ನಾನು ಮೈಸೂರಲ್ಲಿ ಸ್ಟೇ ಮಾಡಿದ್ದು ದಸರಾ ನೋಡೋಕ್ಕೋಸ್ಕರ. ಅದು ಸ್ವಾತಿ ಮನೆಯಲ್ಲೇ, ಸ್ವಾತಿ ಅವಾಗ ನೋಡಿ ಇದು ಪ್ರೆಗ್ನೆಂಟ್ ಹೋಗಲ್ಲ ಯೂಶಲ್ ಆಗಿ ಯಾರ ಮನೆಗೂ. ಪ್ರೆಗ್ನೆಂಟ್ ಇದೆ ಎಷ್ಟು ತಿಂಗಳು ಇದು? 4 months 5 months ನೋಡಿ ನನ್ನ ತಮ್ಮ ಇದು. ಅವಾಗ ಪ್ರೆಗ್ನೆಂಟ್ ನಾನು ಜಾಸ್ತಿ ಯಾರನ್ನು ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ. ಬಂಡಿಕಳಮ್ಮ ನನ್ನ ಫೇವ್ರೆಟ್ ಟೆಂಪಲ್ಗೆ ಹೋಗಿದ್ದು. ಸೊ ಅದಾದ್ಮೇಲೆ ವ್ಲಾಗ್ ಮಾಡೋದಕ್ಕೆ ಯಶು ಬಂದಿದ್ದು. ಸೊ ಎಲ್ಲ ಮೆಮೊರೀಸು ಇದೆ. ಎಲ್ಲರೂ ಬಂದರು, ಒಂದು ಒಳ್ಳೆ ಫ್ರೆಂಡ್ಶಿಪ್ ಸರೌಂಡಿಂಗ್ ಸಿಕ್ತು ನನಗೆ. ನನ್ನ ತಮ್ಮ ನೋಡಿ ನಾನು ಪ್ರೆಗ್ನೆನ್ಸಿಲಿ ತುಂಬ ಕೇರ್ ಮಾಡ್ತಿದ್ದ ಅಂತ ಹೇಳ್ಬೋದು. ಚೆನ್ನಾಗಿತ್ತು ಅವಾಗ ಒಂಥರ ಅಪ್ಪು ನೋಡಿ.
ಈಗ ಸ್ವಲ್ಪ ಪಾಪುಗಳಿರೋದ್ರಿಂದ ಇಬ್ರು ಬಿಸಿ ಅವಳು ಪ್ರಮೋಷನಲ್ಲಿ ಬಿಸಿ ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸು ನಾನು ಇವನ್ ಪಾಪುನ ನೋಡ್ಕೊಳ್ಳೋದ್ರಲ್ಲಿ ಬಿಸಿ ಮತ್ತೆ ಮನೆಗಳು ಸ್ವಲ್ಪ ಸ್ವಲ್ಪ ಆಮೇಲೆ ನಾವು ತುಂಬಾ ಕ್ಲೋಸ್ ಆಗಿ ಆಮೇಲೆ ಪ್ರವೀಣ್ ಅಣ್ಣ ನಾವೆಲ್ಲ ಒಂದ್ಸರಿ ಊಟಕ್ಕೆ ಬಂದು ಫುಲ್ ಎಂಜಾಯ್ ಮಾಡ್ತಾ ಇದ್ವಿ. ಪ್ರೆಗ್ನೆನ್ಸಿಲಂತೂ ನಾವು ಸುತ್ತದೇ ಇರೋ ಜಾಗನೇ ಇಲ್ಲ, ಸುತ್ತಾ ಇರ್ತಿದ್ವಿ. ಇವಾಗ ಸುತ್ತಕ್ಕೆ ಟೈಮ್ ಇಲ್ದಂಗೆ ಆಗ್ಬಿಟ್ಟಿದೀವಿ. ಅವಳು ಕರ್ದಾಗ ನಾನ್ ಹೋಗಲ್ಲ, ಇವಳು ಕರ್ದಾಗ ನಾನ್ ಬಿಸಿ, ನಾನ್ ಕರ್ದಾಗ ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಇನ್ವೈಟ್ ಸೊ ಈ ಬ್ಲಾಗ್ನು ಕೇಳಿ ಆಲ್ಮೋಸ್ಟ್ ಒಂದು 2 months ಆಯ್ತಾ, ಜಾಸ್ತಿನೇ ಆಯ್ತು ಮಾಡಿ ಅಂತ ತುಂಬಾ ಕೇಳ್ತಿದ್ರಿ. ಆದ್ರೆ ಮಾಡಕ್ ಹಿಂಗೆ ಇದೇ ರೀಸನ್ ಇಂದ. ಬಟ್ ಮೀಟ್ ಮಾಡ್ತಿದ್ವಿ, ನಾವೇನ್ 2 months ಇಂದ ಮೀಟ್ ಮಾಡ್ದಂಗೆ ಏನಿರ್ಲಿಲ್ಲ. ಎವ್ರಿ ಡೇ ನಾವು ಫೋನಲ್ಲಿ ಮಾತಾಡ್ತೀವಿ. ಎಲ್ಲೋ ಒಂದೊಂದ್ ದಿನ ಮಿಸ್ ಆಗ್ಬೋದು ಫೋನಲ್ಲಿ ಮಾತಾಡೋದ್ ಬಿಟ್ರೆ. ಒಂದ್ 5 ನಿಮಿಷನಾದ್ರೂ ಇಬ್ರು ಒಬ್ರಿಗೊಬ್ರು ವಾಯ್ಸ್ ಕೇಳಿದ್ರೇನೆ ಸಮಾಧಾನ. ಅಟ್ಲೀಸ್ಟ್ ಅವಾಗಲೇ ಫೋನ್ ಮಾಡಿ ಏನೋ ಒಂದ್ ಹೇಳ್ಕೋಬೇಕು. ನಮ್ದೇನೇ ಪರ್ಸನಲ್ ಇದ್ರೆ ಅವಳು ಹಂಗೆ ಹೇಳ್ತಾಳೆ, ನಾನು ಅವಳಿಗೆ ಹೇಳ್ತೀನಿ. ನಾನು ತುಂಬಾ ಪರ್ಸನಲ್ಸ್ ನಾವಿಬ್ರು ನಾವು ಶೇರ್ ಮಾಡ್ತೀವಿ. ಯಾವುದನ್ನು ಇವತ್ತಿನವರೆಗೂ ನಾನು ಮುಚ್ಚಿಟ್ಟಿಲ್ಲ, ಎಲ್ಲಾನು ಕೂಡ ಶೇರ್ ಮಾಡಿದ್ದೀನಿ. ಸೊ ಮನೇಲಿ ಜಗಳ ಆಗಿರ್ಬೋದು, ಮನಸ್ತಾಪ ಆಗಿರ್ಬೋದು, ಖುಷಿ ಎಲ್ಲಾನು ಕೂಡ ಫಂಕ್ಷನ್ ಮಾಡಿದ್ರು ಅಷ್ಟೇ, ಮಾಡಿದ್ರು ಅಷ್ಟೇನೆ, ಎಲ್ಲಾನು ಕೂಡ ಶೇರ್ ಮಾಡ್ತೀನಿ. ನನ್ನ ತಮ್ಮಂಗೆ ಬೈದಿದ್ರು ಕೂಡ ನಾನು ಅದ್ ಹೇಳ್ಕೊಡ್ತೀನಿ. ಅಮ್ಮ ಇವತ್ತು ನನ್ನ ತನಗೆ ಬೈದೆ, ಒಂದ್ ಈ ತರ ಮಾಡ್ದ, ಎಲ್ಲಾನು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಒಬ್ರ ಮೇಲೆ ಒಬ್ರು ಯಾವತ್ತೂನು ಏನಂತಾರೆ, ಎಷ್ಟೋ ಜನ ಹಿಂದೆಗಡೆ ಗೊತ್ತಲ್ವಾ, ಚೆನ್ನಾಗಿದ್ದೀವಿ ಅಂದ್ರೆ ಹಂಗೆ ಚೆನ್ನಾಗಿದ್ದೀವಿ, ಯಾರ ಮಾತು ಕೇಳಲ್ಲ. ಫಸ್ಟ್ ಆಫ್ ಆಲ್ ನಮ್ಗೇನ್ ಅನ್ಸುತ್ತೋ ಅದೇ, ನೋಡ್ದವ್ರು ಉರ್ಕೊಳ್ಳಿ, ಅಥವಾ ಬೇರೆ ತರ ಮಾತಾಡ್ಕೊಳ್ಳಿ, ಅದ್ರ ಬಗ್ಗೆ ಎಲ್ಲ. ಇವಾಗ ನನಗೆ ಅವಳ ಮೇಲೆ ನಂಬಿಕೆ ಇದೆ, ಅವಳಿಗೆ ನನ್ನ ಮೇಲೆ ನಂಬಿಕೆ ಇದೆ ಅಂದ್ರೆ ಅಷ್ಟೇ. ನಾವು ಬೇರೆಯವ್ರ ಮಾತು ಕೇಳಕ್ಕೆ ಹೋಗಲ್ಲ. ಇವಳು ಸರಿ ಇಲ್ಲ ಅಂದ್ರೂ ಸರಿ, ನಾನ್ ಸರಿ ಇಲ್ಲ ಅಂದ್ರೂ ಸರಿ, ಹೌದಾ ಓಕೆ ಫೈನ್, ನನ್ನ ಜೊತೆ ಚೆನ್ನಾಗಿದ್ದಾರೆ ಅಷ್ಟೇ ಬೇಕಾಗಿರೋದು. ಬೇರೆಯವ್ರಿಗೆ ಹೆಂಗ್ ಅನ್ನಿಸ್ತಾರೆ ಅದು ನಮಗ್ ಬೇಕಿಲ್ಲ, ಸೆಕೆಂಡ್ರಿ ಅಲ್ವಾ. ನಮ್ಗೊಬ್ರು ಎಷ್ಟು ಆನೆಸ್ಟ್ ಆಗಿ ಅವರು ಮನ್ಸಿಂದ ಒಂದು ಪ್ರೀತಿ ಕೊಡ್ತಾರೆ, ಒಂದು ಫ್ರೆಂಡ್ಶಿಪ್ ಆಗ್ಬೋದು, ಒಂದು ಏನೇ ಆಗ್ಬೋದು. ಅವಳು ಇವತ್ತವರೆಗೂ ಅದೇ ತರ ಇದ್ದಾಳೆ. ಅಮ್ಮ ಅಂತ ಕರೀತಾಳೆ, ಅದೇ ತರನೇ ಕರೀತಾಳೆ ಹೊರತು ಚೇಂಜಸ್ ಏನು ಇಲ್ಲ. ನನ್ನ ಹತ್ರ ಎಷ್ಟು ಪ್ರೀತಿಯಿಂದ ನಡ್ಕೊಂತಿದ್ಲು ಅದೇ ತರ ಇದ್ದಾಳೆ, ಏನು ಚೇಂಜ್ ಆಗಿಲ್ಲ. ಅವಳು ಹೆಂಗಿದ್ಲು ಹಂಗೆ. ಇವಾಗ ಚೆನ್ನಾಗಿ ಆಗ್ಬಿಟ್ಲು ಅಂದ ತಕ್ಷಣ ಏನೋ ನಾನು ಟ್ರೀಟ್ ಮಾಡೋ ರೀತಿ ಇಲ್ಲ, ಏನೋ ಅವಳೇನು ಬದಲಾಯಿಸ್ಕೊಂಡಿಲ್ಲ, ಅದೇ ತರನೇ ಟ್ರೀಟ್ ಮಾಡ್ತಾಳೆ. ನಾನು ಶೇರ್ ಮಾಡ್ತೀನಮ್ಮ, ನಾನು ಇವತ್ತು ಇದು ತಗೋತಾ ಇದ್ದೀನಿ, ನಾನು ಅದನ್ನ ಮಾಡ್ತಾ ಇದ್ದೀನಿ. ಸೊ ಪ್ರವೀಣ್ ಅಣ್ಣವ್ರು ಬಂದಿದ್ರು, ಎಲ್ಲರೂ ಕೂಡ ಶೇರ್ ಮಾಡ್ತೀವಿ. ಸೊ ಇವಾಗ ನಾವು ನೆಕ್ಸ್ಟ್ ಟ್ರಿಪ್ ಹಾಕಿದೀವಿ, ಎಲ್ಲ ಒಟ್ಟಿಗೆ ಹೋಗೋಣ ಅಂತ. ಪ್ರವೀಣ್ ಅಣ್ಣ ಎಲ್ರು ಅವ್ರು ಬ್ಯುಸಿ ಇರ್ತಾರೆ, ನಾವು ಫ್ರೀ ಇರಲ್ಲ, ಇವ್ರು ಫ್ರೀ ಇರಲ್ಲ. ಇವ್ರ ಮನೆ ಶಿಫ್ಟ್ ಮಾಡ್ತಿದ್ದಾರೆ. ಸೊ ಅದನ್ನ ಫುಲ್ ಹೋಮ್ ಟೂರ್ ಲಾಗು ಮಾಡ್ತೀವಿ ಹೊಸ ಮನೆಗೆ ಹೋದಾಗ. ವರಮಹಾಲಕ್ಷ್ಮಿ ಆದ್ಮೇಲೆ ಶಿಫ್ಟ್ ಮಾಡ್ತಿದ್ದಾರೆ. ಹಬ್ಬನೂ ಸಿಂಪಲ್ ಆಗಿರುತ್ತೆ ನಿಮ್ ಬ್ಲಾಗಲ್ಲಿ. ಮೇ ಬಿ ಏನು ಅಂತ ಸ್ಪೆಷಲ್ ಏನು ತೋರ್ಸಕ್ ಆಗಲ್ಲ ಅನ್ಕೊಂತೀನಿ ಈ ವರ್ಷದ ಬಲ್ಲಿ. ಆದ್ರೆ ನಾವು ಲಾಗಲ್ಲಿ ಗೇಮ್ಸ್ ಎಲ್ಲ ಮನೆ ಶಿಫ್ಟ್ ಮಾಡಿದ್ರೆ ಗೇಮ್ ಎಲ್ಲ ಆಡಿದ್ವಿ. ಬಟ್ ಎಲ್ರು ಸೇರಿದಾಗ ತುಂಬಾ ಆಫ್ಟರ್ ಲಾಂಗ್ ಬ್ಯಾಕ್. ನಾನೇನಂದ್ರೆ ನಾನು ಎಲ್ಲಾ ಫ್ರೆಂಡ್ಸ್ನು ಡ್ರಾಪ್ ಮಾಡಿದೆ. ಆಫ್ಟರ್ ಕೋವಿಡ್ ಆದ್ಮೇಲೆ ನಾನು ಆಫೀಸ್ ಎಲ್ಲ ಬಿಟ್ಟ ಮೇಲೆ ಎಲ್ಲ ಫ್ರೆಂಡ್ಸ್ ದೂರ ಆದ್ರು, ಎಲ್ಲ ಅವ್ರವ್ರ ಜಾಬು ಅದು ಇದು ಅಂತ ಬ್ಯುಸಿ ಆದ್ರು. ಫ್ರೆಂಡ್ ಸರ್ಕಲ್ಲೇ ಇರಲಿಲ್ಲ ನನಗೆ. ನಾನಾಯ್ತು, ಮನೆ ಆಯಿತು, ನನ್ನ ಹಸ್ಬೆಂಡು, ಮಕ್ಕಳು ಅಷ್ಟೇ, ನಮ್ಮ ಫ್ಯಾಮಿಲಿ ಜೊತೆ ಅಷ್ಟೇ ಟೈಮ್ ಸ್ಪೆಂಡ್ ಮಾಡ್ತಿದ್ದು. ಸ್ವಾತಿ ಬಂದಮೇಲೆ ಮತ್ತೆ ಎಪಿಕು, ಯಶು ಇವರೆಲ್ಲ ಪರಿಚಯ ಆದಮೇಲೆ ನನಗೊಂಥರ ಒಂದು ಹೊಸ ಗ್ರೂಪ್ ಸಿಕ್ಕಂಗಾಯ್ತು. ಸ್ವಲ್ಪ ಖುಷಿ ಆಯಿತು ನನಗೆ ಆಫ್ಟರ್ ಲಾಂಗ್ ಬ್ಯಾಕ್ ಆದಮೇಲೆ. ಮತ್ತೆ ಒಂದು ಫ್ರೆಂಡ್ಶಿಪ್ ಸರ್ಕಲ್ ಸಿಕ್ತು ಅಂತ ಹೇಳಿಬಿಟ್ಟು. ಬಟ್ ಸ್ವಲ್ಪ ಎಲ್ಲರೂ ಬ್ಯುಸಿ ಇರೋದ್ರಿಂದ ಮತ್ತೆ ಯಾರನ್ನು ಮೀಟ್ ಮಾಡೋಕ್ಕಾಗ್ತಿಲ್ಲ. ಅವಾಗ ಸೋದಿದ್ವಿ. ಪಾಪ ಆದ್ಮೇಲೆ ಅಂತೂ ಹೋಗೇ ಇಲ್ಲ. ಸೊ ನಾವೇ ಇರಲ್ಲ ಹೇಳ್ಬೇಕು ಅಂದ್ರೆ, ಆ ಪ್ರಮೋಷನ್ ಈ ಪ್ರಮೋಷನ್, ಜಾಸ್ತಿ ಬ್ಯುಸಿ ಇರ್ತಾಳೆ, ಮೈಸೂರು ಬೆಂಗಳೂರು ಸುತ್ತಾ ಇರ್ತಾಳೆ. ಆಮೇಲೆ ಅದ್ಬಿಟ್ರೆ ಟೆಂಪಲ್ಸು, ಪಾಪ ಆದ್ಮೇಲೆ ಇದೆ ಅಲ್ವಾ ಇದ್ದಿದ್ದೆ ಅಷ್ಟೇ ಆಗ್ತಿತ್ತು. ನಾನು ಅಷ್ಟೇ, ಒಬ್ರು ಫ್ರೆಂಡ್ಶಿಪ್ ಮಾಡಲ್ಲ, ಇವತ್ತೇ ಫ್ರೀ ಮಾಡ್ಕೊಂಡು ಇವ್ರ ಮನೇಲಿ ಇರೋದು ನಾನು. ಆಮೇಲೆ ಅದನ್ನ ಕಳ್ಕೊಳಕ್ ಇಷ್ಟಪಡಲ್ಲ ಯಾವುದೇ ಕಾರಣಕ್ಕೂ. ಅವರೇ ಹೋಗ್ಬೇಕು ಹೊರತು ನಾನಂತೂ ಯಾರಿಗೂ ಅಗೇನೆಸ್ಟ್ ಆಗಕ್ಕೆ ಇಷ್ಟಪಡಲ್ಲ. ನನ್ನನ್ನು ಬಿಟ್ಟು ಯಾರು ಸಾಮಾನ್ಯವಾಗಿ ಹೋಗಿಲ್ಲ ಇದುವರೆಗೂ. ನನ್ನ ಫ್ರೆಂಡ್ಸು ಎಲ್ಲರೂ ಜೊತೆಲೇ ಇದ್ದಾರೆ. ದೂರ ಇದ್ರೂ ಕೂಡ ಅಟ್ಲೀಸ್ಟ್ ಯಾವಾಗಾದ್ರೂ ನೆನ್ಪು ಮಾಡ್ಕೊಂಡು ಕಾಲ್ ಮಾಡ್ತಾರೆ, ಆ ಥರ ಫ್ರೆಂಡ್ಸೇ ಇದ್ದಾರೆ. ಯಾರ ಹತ್ರನೂ ಜಗಳ ಮಾಡ್ಕೊಳಕ್ ಇಷ್ಟಪಡಲ್ಲ. ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಎಷ್ಟೊಂದು ಸರಿ ಜಗಳ ಆಡಿದ್ದೀನಿ. ಒಂದ್ಸರಿ ಎಂತಕ್ಕೆ ಜಗಳ ಆಡಿದೆ ಅಂತ ಹೇಳಿದ್ರೆ, ಫೋನ್ ಮಾಡಿಲ್ಲ ಮಾಡಲ್ಲ, ಸರಿ ಫೋನೇ ಮಾಡ್ತಿಲ್ಲ, ಇತ್ತೀಚಿಗೆ ಬಿಸಿ ಆಗ್ಬಿಟ್ಟಿದ್ಯಾ ಅಂತಾಳೆ. ಎಲ್ಲ ಶೇರ್ ಮಾಡ್ತಿದ್ನಲ್ಲ, ಅದೊಂದು ಎಲ್ಲ ಕ್ಯಾಶುವಲ್ ಆಗಿ ಕೇಳ್ತಾಳೆ, ಕ್ವಶನ್ ಮಾಡಿ ಕೇಳ್ತಾಳೆ. ಆಮೇಲೆ 3 days ಎಲ್ಲರೂ ಫೋನ್ ಮಾಡ್ಲಿಲ್ಲ, ನಾನು ಇವ್ರು ಫೋನ್ ಮಾಡ್ರಿ ಎತ್ತಕ್ ಹೋಗಲ್ಲ, ಆ ಥರ ಮಾಡಿಲ್ಲ. ನೀನು 3 days ಆಯ್ತು ಬಿಡು, ಬಿಸಿ ಇದೆಯಾ, ಅವನು ಮಾಡಲ್ಲ, ಅವನು ಬರಲ್ಲ ಅಂತಾಳೆ. ಅದು ಒಂದು 10 ನಿಮಿಷ ಮತ್ತೆ ಫೋನ್ ಮಾಡಿ, ಹಿಂಗಿದ್ದೆ ಚಿನ್ನಿ, ಬಿಸಿ ಆಯ್ತು, ಹುಷಾರಿರ್ಲಿಲ್ಲ ಏನೋ ಅಂದ್ರೆ, ಹೌದಮ್ಮ ಸರಿ ಇರಮ್ಮ 5 ನಿಮಿಷ ಮಾಡ್ತೀನಿ ಅಂತಾಳೆ. ತಿರ್ಗಿ ಮತ್ತೆ ಅವಳೇ ಕಾಲ್ ಮಾಡ್ಬಿಟ್ಟು ನಾರ್ಮಲ್ ಆಗಿ ಮಾತಾಡ್ತಿರ್ತಾಳೆ. ಅದನ್ನಲ್ಲೇ ಮರ್ತೋಗ್ಬಿಟ್ಟಿರ್ತಾಳೆ. ಅಂದ್ರೆ ಮಾಡಿರಲ್ವಲ್ಲ ಅನ್ನೋ ಕೋಪಕ್ಕೆ ಜಗಳ ಆಡಿಲ್ಲ. ಆದ್ರೆ ಒಂದಿನಾನು ಬಿಟ್ಬಿಟ್ಟಿರಲ್ಲ.
ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಫೋನಲ್ಲಾದ್ರೂ ಮಾತಾಡದೆ ಮಾತ್ರ ಇರಲ್ಲ. ನಾನು ಅಷ್ಟೇ ಮಾಡಿಲ್ಲ ಅಂದ್ರೆ ಏನೋ ಮಿಸ್ಸಿಂಗ್ ಫೀಲ್ ಆಗ್ತಾ ಇರುತ್ತೆ. ಅಯ್ಯೋ ನಾನೇನಾದ್ರು ರೀಲ್ಸ್ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಅವ್ರು ಫೋನ್ ಮಾಡಿ ಹೇಳೋದು, ನಾನು ಇವ್ರಿಗೆ ಹೇಳೋದು, ನಾನು ಇವ್ರಿಗೆ ಹೇಳಲ್ಲ, ತನಗೆ ಹೇಳ್ಬಿಟ್ಟು ಡಿಲೀಟ್ ಮಾಡಿಸ್ಬಿಡ್ತೀನಿ, ತನೇ ವಿಡಿಯೋ ಡಿಲೀಟ್ ಮಾಡೋ ಅಂತ ಹೇಳ್ತೀನಿ. ಮತ್ತೇನಾದ್ರು ಡೌಟ್ಸ್ ಇದ್ರು ಅಷ್ಟೇ ನಾನು ಯೂಟ್ಯೂಬಲ್ಲೇ ಆಗ್ಬೋದು, ಇನ್ಸ್ಟಾದಕ್ಕೆ ಆಗ್ಬೋದು, ಏನೇ ಡೌಟ್ಸ್ ಇದ್ರು ಸೂರಿಗೆ ಕೇಳ್ತೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾನೆ, ಯಾವುದಕ್ಕೂ ಆಗಲ್ಲ ಅಕ್ಕ ಅಂತಲೂ ಹೇಳಲ್ಲ, ಅಥವಾ ಮಾಡಲ್ಲ ಅಂತಲೂ ಹೇಳಲ್ಲ. ಮನೆಗೆ ಬೇಕಾದರೆ ಬರ್ತೀನಿ ಅಂದ್ಬಿಟ್ಟು ಬಂದು ಏನಾದ್ರು ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡಿಕೊಡ್ತಾನೆ, ಹೇಳ್ಕೊಡ್ತಾನೆ. ಅದೊಂದು ತುಂಬ ಚೆನ್ನಾಗಿ ನನಗೆ ಇಷ್ಟ ಆಗುತ್ತೆ. ಅಯ್ಯೋ ನಮಗೆ ಗೊತ್ತಿದೆ ಅಂತಲ್ಲ ಆಟಿಟ್ಯೂಡ್. ಯಾರೇ ಒಬ್ರು ಆಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಯಾರೇ ಕೂಡ ಮೆಸೇಜ್ ಮಾಡಿದ್ರು ಅವ್ನು 100% ರಿಪ್ಲೈ ಮಾಡ್ತಾನೆ. ಸೊ ಒಬ್ಬೊಬ್ರಿಗೆ ಯೋಗ್ಯತೆ ಇರಲ್ಲ, ಎಂತಕಂದ್ರೆ ಕೇಳ್ಕೊಂಡಿರ್ತಾರೆ, ಆಮೇಲೆ ಅವ್ರ ಬುದ್ಧಿನ ಕೆಟ್ಟ ಬುದ್ಧಿನ ತೋರಿಸ್ಬಿಡ್ತಾರೆ. ಅದಕ್ಕೆ ಅವ್ನಿಗೆ ಇಷ್ಟ ಆಗಲ್ಲ. ಅವ್ನು ಯಾರೇ ಏನೇ ಅಂದ್ರೂ ಅವನು ಕ್ಯಾಶುವಲ್ ಆಗೇ ಇರ್ತಾನೆ, ಅವ್ರ ಜೊತೆ ಹಾಗೇನೆ ಟ್ರೀಟ್ ಮಾಡ್ತಾನೆ. ಚೆನ್ನಾಗಿ ಅವ್ನಿಗೆ ಗೊತ್ತಿರೋದನ್ನ ಅವ್ನು ಹೇಳ್ಕೊಡ್ತಾನೆ, ಆನೆಸ್ಟಾಗಿ ಹೇಳ್ಕೊಡ್ತಾನೆ. ಇಲ್ಲಪ್ಪ ಇವ್ರಿಗೆ ಹೇಳ್ಕೊಡ್ಬಾರ್ದು, ಫೇಮಸ್ ಆಗಿ ಏನು ಬಿಲ್ಡಪ್ ತಗೊಳಲ್ಲ. ನಾರ್ಮಲ್ ಆಗಿ ಇಲ್ಲ ಹಿಂಗೆ ಮಾಡ್ಬೇಡಿ, ಹಿಂಗೆ ಮಾಡಿ ಆಗುತ್ತೆ, ಮಾಡಿ ಟ್ರೈ ಮಾಡಿ. ನಾವು ಮಾಡಲ್ಲ ಅಂದ್ರೂ ಕೂಡ ಹಂಗೆಲ್ಲ ಅನ್ಕೊಂಡು ಸುಮ್ಮನಾಗ್ಬೇಡಿ, ಏನಾದರೂ ಒಂದು ಟ್ರೈ ಮಾಡಿ ಅಂತ ಸಪೋರ್ಟ್ ಮಾಡ್ತಾನೆ, ಗೈಡ್ ಮಾಡ್ತಾನೆ. ಹಿಂಗಲ್ಲ ಹಿಂಗೆ ಮಾಡ್ಕೊಳ್ಳಿ, ಸೆಟ್ಟಿಂಗ್ ಬೇಕಾದ್ರೆ ಅವನೇ ಮಾಡ್ಕೊಟ್ಬಿಡ್ತಾನೆ. ಏನಾದರೂ ಒಂದು ಮಿಸ್ ಆಗಿದೆ ಅಥವಾ ನಾವು ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಇಲ್ಲ ಇದು ನೀವು ಫಿಲ್ ಮಾಡಿಲ್ಲ, ಇದರಿಂದ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಸಜೆಸ್ಟ್ ಮಾಡ್ತಾನೆ. ಅದೆಲ್ಲ ಚೆನ್ನಾಗಿದೆ. ಕಂಟೆಂಟ್ ಏನಾದರೂ ಇದ್ರೂ ಅಷ್ಟೇ, ಈ ಥರ ಮಾಡಿದ್ರ ಅದು ಓಡ್ತಾ ಇಲ್ವಾ, ಓಕೆ ನೆಕ್ಸ್ಟ್ ಬೇರೆ ಏನಾದರೂ ಮಾಡಿ ಆ ಥರ ಐಡಿಯಾ ಕೊಡೋದು, ಹಂಗೆ ಐಡಿಯಾ ಎಲ್ಲ ಮಾಡ್ತಾರೆ. ಅದೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಹೇಳಲ್ಲ. ಅಟ್ಲೀಸ್ಟ್ ನಾವೇ ಉದಾರ ಆದರೆ ಸಾಕಪ್ಪ, ಬೇರೆಯವ್ರು ಕಟ್ಕೊಂಡು ನಮಗೇನು ಅಂತ ಅನ್ಕೊತಾರೆ. ಈಗಿನ ಜನ್ರೇಷನಲ್ಲಿ ಜಲಸ್ ಫೀಲ್ ಮಾಡೋರೆ ಜಾಸ್ತಿ. ಅವ್ರಿಗೆ ಆ ಥರ ಎಲ್ಲ ಇಲ್ಲ. ಇವಳೇ ಆದ್ರೂ ಅಷ್ಟೇ, ಅವಳೇ ಆದರೂ ಅಷ್ಟೇ, ಕೊಲಾಬ್ ಮಾಡ್ಬೇಕಂದ್ರೂ ಅಷ್ಟೇ ಅವಳೇ ಮಾಡ್ತಾಳೆ. ಇರಮ್ಮ ಇದು ಚೆನ್ನಾಗೈತೆ, ನಾನೇ ಹಾಕ್ತೀನಿ ಮಾಡ್ತೀನಿ, ನಾನು ಕೇಳೋದೇ ಇಲ್ಲ. ಇವನ್ ಎಪಿಕ್ ಕೂಡ ಅಷ್ಟೇ ಪಾಪ, ಎಷ್ಟೊಂದು ಸರಿ ಫೋನ್ ಮಾಡಿ ನನಗೆ ಹೇಳಕ್ಕ, ಆರ್ಡ್ರ್ ಮಾಡಕ್ಕ, ಏಯ್ ಹಾಕು ಅಂತ ಹೇಳಿಬಿಟ್ಟು ಸ್ಟೋರಿಗೆಲ್ಲ ನಾನು ಹಾಕ್ತೀನಿ ಅಂತ ನಾನೇ ಹೇಳಲ್ಲ ಪಾಪ. ಅವ್ರವ್ರ ಪರ್ಸ್ನಲ್ ವರ್ಕಲ್ಲಿ ಬ್ಯುಸಿ ಇರ್ತಾರೆ, ಡಿಸ್ಟರ್ಬ್ ಮಾಡಬಾರ್ದು ಅಂತ. ಎಲ್ಲರೂ ತುಂಬ ಪ್ರೀತಿ ಕೊಟ್ಟು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ನನಗೆ ಅದೇನೇ ಖುಷಿ ಅವರೆಲ್ಲ ಸಿಕ್ಕಿರೋದು. ಒಂದ್ ಕಡೆ ಥ್ಯಾಂಕ್ಸ್ ಆಗಿ ರೆಸಾರ್ಟ್ ಅಲ್ಲೋ ಇಲ್ಲ ಅಂದ್ರೆ ಬೇರೆ ಪ್ಲೇಸು ಪ್ಲಾನ್ ಮಾಡ್ತಿದೀವಿ, ಬೇಗ ಪ್ಲಾನ್ ಮಾಡ್ತೀವಿ. ಒಂದು ಡಿಫ್ರೆಂಟ್ ಆಗಿ ವಿಡಿಯೋನು ತಗೊಂಡ್ಬಂದು ತೋರಿಸ್ತೀನಿ ನಿಮ್ಗೆ ಹೊಸದಾಗಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಈ ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವಾಗ ಬರ್ತಿರೋ ಯೂಟ್ಯೂಬರ್ಸ್ನ ನೀವು ಎಂಕರೇಜ್ ಮಾಡಿ, ಅವ್ರಿಗೂ ತುಂಬ ವೀಡಿಯೋಸ್ ಮಾಡೋದಕ್ಕೆ ಇಷ್ಟ ಆಗುತ್ತೆ. ನನ್ನ ಅಕ್ಕಗೆ ಏನು ಬೇಜಾರು ಅಂತ ಹೇಳಿದ್ರೆ, ನಾನು ಎಷ್ಟು ಕಷ್ಟಪಟ್ಟು ಮಾಡ್ತೀನಿ, ಯಾರು ಕೂಡ ನೋಡಲ್ಲ, ಏನೋ ಒಂದು ಯಾರೋ ಒಬ್ರು ಕಚ್ಚಡ ಥರ ಮಾಡಿರ್ತಾರೆ, ಅಂಥವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಫೀಲ್ ಮಾಡ್ಬೇಕಂತ ಬಂದಿರ್ತೀವಿ. ನಮ್ಗಿಂತ ಕೆಟ್ಟದಾಗ ಮಾಡೋರ್ಗೆ ಅಷ್ಟೊಂದು ವ್ಯೂಸ್ ಬರುವಾಗ ನಮ್ಗೇನು ವ್ಯೂಸ್ ಬರ್ತಿಲ್ಲ, ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ ಅನ್ನುವಾಗ ಬೇಜಾರಾಗುತ್ತೆ. ಯಾಕಂದ್ರೆ ಒಂದೊಂದು ಟೈಮ್ ನೈಟಲ್ಲಿ ನಮ್ಮ ಪಾಪು ಮಲ್ಗೋವರೆಗೂ ವೆಯ್ಟ್ ಮಾಡಿ 1 ಗಂಟೆ ರಾತ್ರಿಲೆಲ್ಲ ಕುತ್ಕೊಂಡು ಶೂಟ್ ಮಾಡ್ತಿರೋದು ಎಷ್ಟು ಗಂಟೆಗೆ ಅಂತ ನಾನು ತೋರಿಸ್ತೀನಿ. ತಾನೇ ಆ ಥರ ಲೇಟ್ ನೈಟಲ್ಲೆಲ್ಲ ನೋಡಿ ಮಿಡ್-ನೈಟ್ 1 o'clockಗೆ ನಾವು ಶೂಟ್ ಮಾಡ್ತಿರೋದು. ಯಾಕಂದರೆ ನಮ್ಗೆ ಏನು ಅನಿಸುತ್ತೆ ಅಂದರೆ ಏನಾದ್ರು ಎಂಕರೇಜ್ ಮಾಡಬೇಕಲ್ಲ, ಜನಕ್ಕೆ ಏನಾದ್ರು ಒಂದು ತೋರಿಸ್ಬೇಕಲ್ಲ ಅಂತ ಅನ್ಕೋತಾ ಇರ್ತೀವಿ. ಸೊ ಯಾರು ಕೂಡ ಹೆಲ್ಪ್ ಮಾಡಲ್ಲ. ನನಗೆ ಇಷ್ಟ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಮಾಡಬೇಕು, ಅದರಿಂದ ಬರೋದ್ರಿಂದ ಇನ್ಯಾರಿಗಾದರೂ ಹೆಲ್ಪ್ ಆಗೋ ಥರ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಈ ಸೋಷಿಯಲ್ ಮೀಡಿಯಾನ ಆಯ್ಕೆ ಮಾಡಿದ್ದು. ಅದು ನಾನು ನಿಮ್ಗೆ ಹೇಳಿದೆ, ಇಷ್ಟು ವರ್ಷ ನನಗೆ ಯಾವುದೇ ರೀತಿ ಅದು ಆಪ್ಷನ್ ಸಿಕ್ಕಿರಲಿಲ್ಲ. ಈಗ ಸಿಕ್ಕಿರುವಾಗ ನಾನು ಆ ಅವಕಾಶನ ಬಳಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸ್ಟಾಪ್ ಮಾಡಿಬಿಡೋಣ ಅನ್ನೋಷ್ಟು ಬೇಜಾರಾಗ್ಬಿಡ್ತಿದೆ ನನಗೆ. ಸ್ಟಾರ್ಟಿಂಗ್ ಎಲ್ಲ 3,000 4,000 ವ್ಯೂಸ್ ಹೋಗ್ತಾ ಇದ್ದಿದ್ದು, 300 200 ಆ ಥರ ಆಯಿತು ಸಡನ್ನಾಗಿ ಮಾನಿಟೈಸೇಷನ್ ಬಂದಮೇಲೆ. ಅದಕ್ಕೆ ನಂಗೆ ತುಂಬ ಬೇಜಾರಾಯಿತು. ಇಷ್ಟು ಕ್ವಾಲಿಟಿ ಕೊಡಬೇಕು, ಕ್ವಾಲಿಟಿಯಾಗಿ ಕೊಡ್ಬೇಕಂತ ಹೇಳ್ಬಿಟ್ಟು ಹುಡುಕಿ ಕುತ್ಕೊಂಡು ಎಡಿಟ್ ಮಾಡೋದು, ಅದು ವಲ್ಗರಾಗಿ ಇರಬಾರ್ದು, ಈ ಥರ ಇರಬೇಕು, ಡೀಸೆಂಟಾಗಿರಬೇಕು, ಆ ಥರ ಎಲ್ಲ ಚಾಯ್ಸ್ ಮಾಡಿ ವಿಡಿಯೋ ಮಾಡಿ ಹಾಕಿದರೆ ರೆಸ್ಪಾನ್ಸ್ ಸಿಗಲಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತಲ್ವಾ, ಅದೊಂದೇ ಬೇಜಾರು. ದಯವಿಟ್ಟು ಆ ಥರ ಮಾಡಬೇಡಿ, ಸಪೋರ್ಟ್ ಮಾಡಿ. ಹಾಗೆ ಇದೇ ಥರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಹಾಗೆ ಟಿಕೆ ಕನ್ನಡ ಯಾರೇ ಬಂದರು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ, ಸಪೋರ್ಟ್ ಮಾಡಿ. ಹೊಸಬ್ರು ನಾನೇ ಅಂತಲ್ಲ, ಇನ್ನು ಯಾರೇ ಎಫರ್ಟ್ ಹಾಕೊಂಡು ಮಾಡ್ತಿದ್ದಾರೆ ಅಂದ್ರೂ ಹೆಣ್ಮಕ್ಳಿಗೆ ಮೊದಲು ಸಪೋರ್ಟ್ ಮಾಡಿ. ಯಾಕಂದರೆ ಹೆಣ್ಮಕ್ಳಿಗೆ ಕೆಲವ್ರಿಗೆ ಮಾತ್ರನೇ ಆಪ್ಷನ್ ಸಿಗೋದು ಈ ಥರ ಎಲ್ಲ ಮಾಡೋಕ್ಕೆ. ಎಲ್ರಿಗೂ ಆಸೆ ಇರುತ್ತೆ, ಆದರೆ ಎಲ್ಲರೂ ಮನೇಲೂ ಅವಕಾಶ ಮಾಡಿಕೊಡಲ್ಲ. ನನಗೆ ಗೊತ್ತಿರೋಂಗೆ ಸಿಕ್ಕಿರುವಾಗ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ. ಒಳ್ಳೆ ರೀತಿಲಿ ಮಾಡೋವಂಥವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಏನ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಪೋರ್ಟ್ ಮಾಡ್ತೀರಿ. ಲವ್ ಯು ಆಲ್. ನೆಕ್ಸ್ಟ್ ಬ್ಲಾಗ್ ಇನ್ನೂ ಚೆನ್ನಾಗಿರುತ್ತೆ. ಸಿಗ್ತೀವಿ. ಬಾಯ್. ಲವ್ ಯು ಆಲ್. ಬಾಯ್.